ಸರ್ ಸರ್ ಒಂದು ಸ್ವಲ್ಪ ಹಿಂದೆ ಸರ್, ಸಾಹೇಬ್ರು ಕಾಣ್ತಿಲ್ಲ. ಸ್ವಲ್ಪ ಹಿಂದೆ ಬನ್ನಿ. ಸಿರಾ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಜಾಗ, ತನ್ನದೇ ಆಗಿರ್ತಕ್ಕಂಥ ಚರಿತ್ರೆಯನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಲ್ಲಿ ನೆಲೆಸಿರ್ತಕ್ಕಂಥ ಪಲ್ಲೇಶ್ವರ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡೋದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಸೇರಿಕೊಂಡು ನಿರಂತರವಾಗಿ ಸ್ಥಳೀಯವಾಗಿ ಎಲ್ಲರೂ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಶಾಸ್ತ್ರೋಕ್ತವಾಗಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ಸಂಗತಿ. ಈ ವರ್ಷ ಇವತ್ತು 12 ಅಡಿ ಎತ್ತರದ ಈಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿ ಇವತ್ತು ಒಂದು ಐತಿಹಾಸಿಕವಾದಂಥ ಸ್ಥಳ ಅಂತಕ್ಕಂಥ ರೀತಿಯಲ್ಲಿ ಗುರುತಿಸುವಂಥ ಕೆಲಸವನ್ನು ಇವತ್ತು ಭಕ್ತಾದಿಗಳು ಮಾಡಿರ್ತಕ್ಕಂಥದ್ದು ಸಂತೋಷ. ಆ ಕಾರ್ಯಕ್ರಮದಲ್ಲಿ ಬಂದು ನಾನು ಭಾಗಿಯಾಗಿದ್ದೇನೆ. ಇವತ್ತು ಪರಮೇಶ್ವರ ಅವರಿಗೆಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ಸಕಲನ್ನ ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ನಾನು ಹಾರೈಸಿ ಇವತ್ತು ಇದೇ ರೀತಿಯಾಗಿ ನಿರಂತರವಾಗಿ ಮಾಡ್ಕೊಂಡು ಹೋಗಿ ನಮ್ಮ ಇತಿಹಾಸವನ್ನು ಮರಿದೇ ಇರತಕ್ಕಂಥಲ್ಲಿ ಮತ್ತು ಜನಗಳಿಗೆ ಭಕ್ತಿ ಮಾರ್ಗ ಏನು ಅಂತಕ್ಕಂಥದ್ದನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಾಗ ಈ ರೀತಿಯಾದಂಥ ಜೀರ್ಣೋದ್ಧಾರ ಕೆಲಸಗಳು ಆಗಬೇಕು ಮತ್ತು ಹಾಗಾಗಿ ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ ಸೆಳೆಯುವಂಥ ಕೆಲಸವನ್ನು ಮಾಡಬೇಕು. ಧಾರ್ಮಿಕತೆ ಹೆಚ್ಚಾದಾಗಲೇ ಮಾನಸಿಕವಾದಂಥ ನೆಮ್ಮದಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆ ಭಾವನೆಯನ್ನು ನಾವು ಅರ್ಥ ಮಾಡ್ಕೊಂಡು ಮುನ್ನಡೆಯೋಣ ಅಂತಕ್ಕಂಥ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಇವತ್ತು ಶಿವರಾತ್ರಿಯ ಶುಭಾಶಯಗಳು. ಪರಮೇಶ್ವರ ಎಲ್ಲರೂ ಕೂಡ ಕಾಪಾಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಅವನು ಪ್ರಾರ್ಥಿಸ್ತೇನೆ. ದಿನ ಈ ಕೋಟೆ ಭಾಗದಲ್ಲಿ ಕೆರೆ ಪಕ್ಕದಾಗೆ ಪಲ್ಲೇಶ್ವರ ದೇವಸ್ಥಾನದ ಒಂದು ವಿಗ್ರಹ, ಈಶ್ವರನ ವಿಗ್ರಹದ 12 ಅಡಿ ಈಶ್ವರನ ವಿಗ್ರಹದ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಮ್ಮ MLA ಸಾಹೇಬರು ಬಂದಿದ್ದು ಇಲ್ಲಿ ಪೂಜೆ ಇತ್ತು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಪೂಜೆ ಮುಗಿಸ್ಕೊಂಡು ಈ ದೇವರಲ್ಲಿ ನಾವು ಏನು ಪ್ರಾರ್ಥಿಸ್ಕೊಳ್ಳೋದು ಅಂದರೆ ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಬಾಳಲಿ. ಆಮೇಲೆ ಮುಂದೆ ಹೆಂಗೂ ಬೇಸಿಗೆ ಕಾಲ, ಮಳೆಗಾಲ ಬರ್ತಾ ಇದೆ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ತಾ ನಾನು ದೇವರಲ್ಲಿ ಎಲ್ಲರಿಗೂ ಶಾಂತಿ, ನಮ್ಮ ದೇಶದಲ್ಲಿ ಶಾಂತಿ ಇರಲಿ ಅಂತ ಬಯಸ್ತೀನಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹರ ಹರ ಮಹಾದೇವ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅಂದುಕೊಂಡಂತೆ ಈ ಪರಮೇಶ್ವರನ ವಿಗ್ರಹ ಒಂದು ಲೋಕಾರ್ಪಣೆ ಆಗಿದೆ ಪೂಜ್ಯರ ಅಮೃತಹಸ್ತದಿಂದ ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ TB ಜಯಚಂದ್ರ ಅವರ ಅಮೃತಹಸ್ತದಿಂದ ಶಿವನ ವಿಗ್ರಹ ಇಂದು ಲೋಕಾರ್ಪಣೆ ಆಗಿದೆ. ಸಾಂಗೋಪವಾಗಿ ಬೆಳಗ್ಗೆಯಿಂದಲೂ ಕೂಡ ಪೂಜಾ ಕಾರ್ಯಕ್ರಮಗಳು ಹಾಗೂ ಭಕ್ತಾದಿಗಳು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಶಿವನ ಅನುಗ್ರಹ ಪಡೆದುಕೊಂಡು ಹೋಗಿದ್ದಾರೆ. ಸಂಜೆ ಕೂಡ ಜಾಗರಣ ಕಾರ್ಯಕ್ರಮ ಇರ್ತದೆ, ಪ್ರಸಾದ ವಿನಿಯೋಗ ಇರ್ತದೆ. ಇನ್ನೂ ಹೆಚ್ಚಿನದಾಗಿ ಬಂದು ಪರಮೇಶ್ವರನ ಈ ವಿಗ್ರಹವನ್ನ ದರ್ಶನ ಮಾಡ್ಕೊಂತ ಹಾಗೆ ಪಲ್ಲೇಶ್ವರ ಸ್ವಾಮಿಯ ಸ್ವಯಂಭೂ ಲಿಂಗವನ್ನ ದರ್ಶನ ಪಡ್ಕೊಂಡು ಮಹಾಶಿವರಾತ್ರಿನೆಲ್ಲರೂ ಕೃಪಾರ್ಥರಾಗಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಶಿರಾನಗರ ಇದೊಂದು ಐತಿಹಾಸಿಕವಾದಂಥ ನಗರ. ಈ ನಗರವು ಕೋಟೆ ವ್ಯಾಪ್ತಿ ಒಳಗೊಂಡಿದ್ದು ಈ ದಿನ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಈ ಒಂದು ಮೂಲ ಉದ್ಭವ ಶ್ರೀ ಪಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವನ ಮೂರ್ತಿಯನ್ನು ಧ್ಯಾನ ಶಿವನಾಗಿ ವಿಗ್ರಹನ ರೂಪಿಸಿ ಇವತ್ತು ಅದನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ದಿನ. ಈ ಒಂದು ದೇವಸ್ಥಾನವು ಇತಿಹಾಸವುಳ್ಳ ಅಂತಕ್ಕಂಥ ದೇವಸ್ಥಾನ. ಈ ಒಂದು ಪ್ರದೇಶ ಈ ಹಿಂದೆ 700 ದನಗಳು ಮಲಗ್ತಿದ್ದಂತಹ ಜಾಗ. ಇದು ಬಹಳ ದೊಡ್ಡ ಬಂಡೆ ಇತ್ತು. ಇಂಥ ಬಂಡೆ ಒಡೆದು
ಈ ಕೆರೆನೂ ಮತ್ತೆ ಸಿರಾ ಕೋಟೆನೂ ಸಹ ನಿರ್ಮಾಣ ಮಾಡಿರ್ತಾರೆ. ಆ ನಿರ್ಮಾಣ ಮಾಡೋ ಕಾಲದಲ್ಲಿ ರಂಗಪ್ಪ ನಾಯ್ಕನ ಒಂದು ಕಾಲದಲ್ಲೇನೆ ಸಹ ಈ ಒಂದು ಭಾಗದ ಜನಗಳು ವ್ಯವಸಾಯ ಮಾಡ್ಕೊಂಡು ತಮ್ಮ ವೃತ್ತಿ ಜೀವನವನ್ನ ನಡೆಸ್ಕೊಂಡು ಸಂತೋಷವಾಗಿ ಆ ಒಂದು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡಲಿ ಅಂತಂದೇಳಿ ರಂಗಪ್ಪ ನಾಯ್ಕನ ಕಾಲದಲ್ಲೇನೆ ಸಹ ಈ ಒಂದು ಕೆರೆ ನಿರ್ಮಾಣ ಆಗಿರ್ತೈತೆ. ಆ ಅಂತ ಕಾಲದಲ್ಲೂ ಸಹ ಇಲ್ಲಿ ಉದ್ಭವ ಒಂದು ಶಿವನ ಲಿಂಗ ಒಂದು ಸಿಕ್ಕಿರೋದ್ ಪ್ರಯುಕ್ತವಾಗಿ ಈ ಪಲ್ಲೇಶ್ವರ ಒಂದು ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ಇಂದಿರಾ ಕಾಲದಿಂದನೂ ಇಲ್ಲಿ ಅನೇಕ ದೇವತಾ ಕಾರ್ಯಗಳು ಕೈಂಕಾರ್ಯಗಳು ಪೂಜೆಗಳು ನಡೆಸ್ಕೊಂಡ್ ಬರ್ತಾ ಇದ್ವು. ಈ ಒಂದು ದೇವಸ್ಥಾನಕ್ಕೆ ವಿಶಿಷ್ಟವಾದಂತ ಒಂದು ಚರಿತ್ರೆ ಇದೆ. ಯಾಕೆಂದ್ರೆ ಕೆರೆ ಏರಿಯಾ ಒಂದು ಒಳಗೊಂಡು ಸುಮಾರು ದೂರ ಇದ್ರೂ ಸಹ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಯಾವುದೇ ನೀರು ಸಹ ಹರಿದನೆ ಅದು ಸ್ವಚ್ಛತವಾಗಿ ಇರೋಂತಕ್ಕಂಥ ಶಕ್ತಿ ಹೊಂದ್ಕೊಂಡಿರ್ತಕ್ಕಂಥ ದೇವಸ್ಥಾನ ಆಗಿರ್ತೈತೆ. ಮತ್ತೆ ಈ ದೇವಸ್ಥಾನವು ಇತ್ತೀಚೆಗೆ ಈ ಒಂದು ಭಾಗದಲ್ಲಿ ಹೋಗ್ತಾ ಬರ್ತಾ ಭಕ್ತರುಗಳು ಇಲ್ಲಿ ಅರಿಕೆ ಮಾಡ್ಕೊಂಡು ಹೋಗಿರೋದು ಹೆಚ್ಚಿನಾಗಿ ಆಗಿಂದ ಎಲ್ಲ ಭಕ್ತರು ಇತ್ತೀಚಿನ ದಿನಗಳಲ್ಲಿ ಇದನ್ನ ಜೀರ್ಣೋದ್ಧಾರವಾಗಿ ತಮ್ಮ ಕೈಗಿಲಾದಂತ ತನು ಮನ ಧನಗಳನ್ನ ಕೊಟ್ಟು ಈ ಒಂದು ಭಕ್ತರ ಸಹಯೋಗದೊಂದಿಗೆ ಇದನ್ನ ಪುನಶ್ಚೇತನ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಒಂದು ಉನ್ನತ ಮಟ್ಟದ ಒಂದು ದೇವಸ್ಥಾನ ಪ್ರವಾಸಿ ಜನಗಳಿಗೆ ಭಕ್ತರುಗಳಿಗೆ ಇಲ್ಲಿ ಬಂದು ಭಕ್ತಿ ಮಾಡ್ಕೊಂಡಾಗ ಅವ್ರಿಗೆಲ್ಲ ಒಂದು ನೆಮ್ಮದಿ ಸಿಗೋ ವಾತಾವರಣ ಆಗ್ಲಿ ಅಂತಂದೇಳಿ ನಾನು ಅದನ್ನು ಸಹ ಭಾವಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆ ಏನು ಇವತ್ತು ಈ ಒಂದು ರೀತಿ ಕಾರ್ಯಗಳಿಗೆಲ್ಲ ಕೈ ಜೋಡಿಸ್ತಕ್ಕಂಥ ಎಲ್ಲ ಭಕ್ತರುಗಳಿಗೂ ಸಹ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯನ ಎಲ್ಲ ಕೊಡ್ಲಿ ಅಂತ ನಾನಾದ್ರೂ ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈ ಒಂದು ಈ ಶಿಲ್ಪಿ ಮಾಡಿರ್ತಕ್ಕಂಥ ಹೆಸರು ಬೆಳ್ಳಿಸ್ವಾಮಿ ಈ ಒಂದು ಮೂರ್ತಿಯನ್ನ ಒಂದೊತ್ತಿದ್ದುಕೊಂಡು ಈ ಒಂದು ಶಿವನ ಒಂದು ಮೂರ್ತಿನ ಇದು ಒಂದು ಶಿಲ್ಪಿ ಮಾಡಿದ್ದಾರೆ. ಆ ಒಂದು ಭಗವಂತ ಇವರಿಗೆ ಇನ್ನೂ ಅನೇಕ ಕಡೆ ಇಂಥ ವಿಗ್ರಹಗಳನ್ನ ಮಾಡಂತಕ್ಕಂಥ ಶಕ್ತಿ ಕೊಡ್ಲಿ ಬುದ್ಧಿಜ್ಞಾನ ಕೊಡ್ಲಿ ಅಂತಂದೇಳು ಸಹ ನಾನಾದ್ರೂ ಈ ಭಕ್ತರ ಪರವಾಗಿ ಹಾರೈಸಿ ನನ್ನ ಎರಡು ಮಾತ ಆಡೋದಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಸ್ವಾಮಿಯ ಒಂದು ಸೇವೆಗೆ ಕೃತಾರ್ಥನಾಗಿ ಪಾದಾರವಿದ್ದಾಗ ನಮಸ್ಕರಿಸುತ್ತಾ ಭಕ್ತರುಗಳಿಗೆ ಎಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ಹೇಳಿ ಆ ಬೇಡ್ಕೊಂಡು ನನ್ನ ಎರಡು ಮಾತು ಮುಗಿಸ್ತಾ ಏನೇನೋ ಮಾಡಿದೆ. ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.